ಅವರು ಕೂತಿದ್ದಾಗ ನಕ್ಕಿದ್ರು, ನಕ್ಬಿಟ್ಟು ಹೂ ಆರ್ ಯು ಅಂತ ಕೇಳಿದ್ರು. ಎಷ್ಟು ಸೌಂಡ್ ಆಗಿ ಬಂತು ಅಂದ್ರೆ ವಾಯ್ಸು, ಇವತ್ತಿಗೂ ನನ್ ಕಿವಿಲಿ ಗುಮ್ ಗುಮ್ ಅಂತ ಸೌಂಡ್ ಬರುತ್ತೆ. ಅದು ಲಾಸ್ಟ್ ಇಯರ್, ದಟ್ ಇಸ್ 2018 Muscat ವೇರ್ ನರೇಂದ್ರ ಮೋದಿಜಿ ಹ್ಯಾಡ್ ಕಮ್ ಡೌನ್ ಹಿಯರ್ ಅಂಡ್ ಹಿ ಹಸ್ ಇಲ್ಲಿ ಈ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಅನ್ನೋದು 2 ಅಂಗಗಳಿದ್ದಂಗೆ ಸರ್. ಹೌ ವೆಲ್ ಯು ಟ್ರೈನ್, ದೇ ವಿಲ್ ಗೆಟ್ ಪ್ಲೇಸ್ಡ್. ಈವನ್ ದೋ ಇಫ್ ಯು ಹ್ಯಾವ್ ನಾಟ್ ಪ್ಲೇಸ್ಡ್, ದೇ ನೋ ಹೌ ಟು ಗೆಟ್ ಪ್ಲೇಸ್ಡ್ ಬೈ ದೆಮ್ಸೆಲ್ವ್ಸ್. ನನ್ನ ಜಾತಕ ನೋಡಿದ್ರು ನೀವು 2 ಸತಿ ವಿದ್ಯೆ ಇಲ್ಲ ಅಂತ ಹೇಳಿದ್ರಿ, ನಮ್ಮ ಅಮ್ಮ ಒಂದ್ ಕಡೆ ಕೇಳ್ಕೊಂಡ್ ಬಂದಿದ್ರು, ಅವರು ವಿದ್ಯೆ ಇಲ್ಲ ಅಂತ ಹೇಳಿದ್ರು. ಬಟ್ ನನಗಾಗ್ಲೇ ನಂದು ಡಿಪ್ಲೊಮಾ ಮುಗೀತು, BE ಮುಗೀತು, MTech ಮುಗೀತು, ಈಗ PhD ಹೋಗಿದ್ದೀನಿ. ಸರಿ, ಲಕ್ಷ್ಮಿ ಹಂಗಲ್ಲ. ಲಕ್ಷ್ಮಿ ಅವಳು ನಿನ್ನ ಹಣೆಯಲ್ಲಿ ಬರ್ದಿದ್ರೆ, ನಿನ್ನ ಮನೆ ಬಾಕಲ್ ತೆಗೆದಿದ್ರೆ ಮಾತ್ರ ಬರ್ತಾಳೆ, ಇಲ್ದಿದ್ರು ಬರಲ್ಲ. ನೀನ್ ಕಷ್ಟಪಟ್ಟೆ ಅಂದ್ರೆ ಲಕ್ಷ್ಮಿ ಬರಲ್ಲ. ಸರ್, ಈಗ ಹಾಸ್ಟೆಲ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನನಗೇನೋ ಒಂದು ಮಾಹಿತಿ, ಅಲ್ಲಿ ಹಾಸ್ಟೆಲ್ ಅಲ್ಲಿ ಯಾವ್ದೋ ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದು ಭೇಟಿಯಾಗಿ ಅಲ್ಲಿ ಊಟ ಮಾಡಿದ್ರು ಅಂತ ಹೇಳ್ತಾರೆ. ಅದೇನೋ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೀಟ್ ಅಂತಾನೆ ಹೇಳ್ತಾರೆ. ಅದು ಏನು, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಏನಿಲ್ಲ, 2006ನೇ ಮಸ್ಕಾಭಿಷೇಕದಲ್ಲಿ ಅಬ್ದುಲ್ ಕಲಾಂ ಅವರು ಇಲ್ಲಿಗೆ ಬಂದಾಗ ನಮ್ಮ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ರು. ಅವಾಗ ಅವ್ರು ಕೂತಂತಹ ಸೀಟು, ಇಟ್ ವಾಸ್ ಎ ಪ್ಲೆಷರ್ ಫಾರ್ ಅಸ್ ಟು ಸರ್ವ್ ಹಿಮ್. ನಮ್ಮ ಜೀವನದಲ್ಲಿ ನಮ್ಮ ಪ್ಲೆಷರು. ಅವಾಗ ಆ ಒಂದು ಇನ್ಸಿಡೆನ್ಸ್, ಆ ಒಂದು ದೃಶ್ಯ ಹೇಳ್ಬೇಕಾಗತ್ತೆ. ಇದು ಇವತ್ತು ಈಗಲೂ ನನ್ನ ಕಣ್ಣು ಕಟ್ಟದಂಗಿದೆ ಅವೆಲ್ಲ. ಅವಾಗ ನಾನು ಪ್ರೊಫೆಸರ್ ಇನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಇದೇ ಕಾಲೇಜ್ನಲ್ಲಿ ಪ್ರೊಫೆಸರ್ ಇನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ದ ವಾರ್ಡನ್. ಸೊ ಅಲ್ಲಿಗೆ ಬಂದಿದ್ರು. ನಾವು ಫುಡ್ ಎಲ್ಲ ಇಲ್ಲಿಂದ ಕೊಡ್ತೀವಿ ಅಂತ ತೋರಿಸಿದ್ವಿ ಅವ್ರಿಗೆ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ರು. ಆಮೇಲೆ ಗೆಸ್ಟ್ ಹೌಸ್ಗೆ ಹೋಗ್ತೀನಿ, ಗೆಸ್ಟ್ ಹೌಸ್ ಅಲ್ಲಿ ಸರ್ವ್ ಮಾಡಿ ನಮ್ಗೆ ಅಂತಂದ್ರು. ಅದೆಲ್ಲ ಫುಡ್ ಎಲ್ಲ, ಅದನ್ನೆಲ್ಲ ಅವ್ರಿಗೆ ಪ್ರೋಟೋಕಾಲ್ ಇಸ್ ಸೋ ಹೈ, ಎವ್ರಿ ಫುಡ್ ಇಸ್ ಬೀನ್ ಚೆಕ್. ಅವಾಗ ರಾಷ್ಟ್ರಪತಿ ಆಗಿದ್ದಾಗಲೇ ಬಂದಿದ್ದು. ಸೊ ಪ್ರತಿ ಒಂದನ್ನು ಫುಡ್ ಅನ್ನು ಚೆಕ್ ಮಾಡೋದಕ್ಕೆ ಇನ್ಸ್ಪೆಕ್ಷನ್ ಬಂದಿದ್ರು, ಎಲ್ಲ ಬಂದ್ರು. ಅವರೆಲ್ಲ ಅಲೋ ಮಾಡಿದ್ರು. ಎಲ್ಲ ಫುಡ್ ತಗೊಂಡೋಗಿ ನಾವು ಗೆಸ್ಟ್ ಹೌಸ್ ಅಲ್ಲಿ ಇಟ್ಟು ಅವ್ರಿಗೆ ಐ ಸ್ಟಾರ್ಟೆಡ್ ಸರ್ವೇಯಿಂಗ್ ಹಿಮ್. ನನ್ನ ಜೊತೆಗೆ ಇನ್ನೊಂದು 3-4 ಜನ ಇದ್ರು ಸರ್ವೇಯಿಂಗ್ ಹಿಮ್. ಅವರು ಕೂತಿದ್ದಾಗ ನಕ್ಕಿದ್ರು, ನಕ್ಬಿಟ್ಟು ಹೂ ಆರ್ ಯು ಅಂತ ಕೇಳಿದ್ರು. ಎಷ್ಟು ಸೌಂಡ್ ಆಗಿ ಬಂತು ಅಂದ್ರೆ ವಾಯ್ಸು, ಇವತ್ತಿಗೂ ನನ್ ಕಿವಿಲಿ ಗುಮ್ ಗುಮ್ ಅಂತ ಸೌಂಡ್ ಬರುತ್ತೆ. ಅದು ಸರ್, ಐ ಆಮ್ ಎ ಪ್ರೊಫೆಸರ್ ಇನ್ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ HOD ಆಫ್ ದ ಮೆಕ್ಯಾನಿಕಲ್. ಪ್ರೊಫೆಸರ್, ಕಮ್ ಸಿಟ್ ಡೌನ್ ವಿತ್ ಮೀ ಅಂದ್ರು. ನನಗೆ ಡಗ ಅಂತ ಇದೆ. ಅಲ್ಲಿ ಆ ಪ್ರೋಟೋಕಾಲ್ ನೋಡಿದಾಗ ಅಷ್ಟು ಜನ SP ಗಳಿರ್ಬೋದು, ಪೊಲೀಸ್ನವ್ರು ಇರ್ಬೋದು, ಇವ್ರನ್ನೆಲ್ಲ ನೋಡಿದಾಗ ನಮಗೆ ಡಗ್ 2006ನೇ ಕಮ್ ಅಂಡ್ ಸಿಟ್ ಅಂದ್ರು. Come and sit, have a food with me ಅಂದ್ರು. Sir, the protocol doesn't permit sir ಅಂದೆ. These protocol ಅಂದ್ಬಿಟ್ಟು he had a food. So it is my pleasure to serve you ಅಂತ ಹೇಳಿದ್ವಿ. So we have served him and he has taken the food and he said, beautiful. That's all. He didn't speak out anything. He said, that's all. So that is the one credit that we have. Similarly, like even the legends of political leaders like Indira Gandhi has come down to our college ground where the helipad has been done and she has given the speech here and she has witnessed the Maskabhisheka through the helicopters and then she went back. And even last year, that is 2018 Maskabhisheka where Narendra Modiji had come down here and he has given the inauguration for the hospital. So it is a Bahubali hospital is there. It is a charitable hospital, completely charity it is running. So charity hospital he has given the inauguration for that. And it is a pride for us to serve the peoples who have worked for the nation and who have brought the nation to such a heights. That is our pressure that we have. Wonderful, sir. So just out of this back coming ನಿಮ್ಮ ಒಂದು ವೈಯಕ್ತಿಕವಾಗಿ ಬರ್ತಾ ಇದ್ದೀನಿ. ನಮಗೆ ಗೊತ್ತು ನಿಮ್ದೊಂದು ವೃತ್ತಿ ಏನಿದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡಿಂಗು, ಆಲ್ವೇಸ್ ಇನ್ ಹಾಟ್ ಸೀಟ್. ಸೊ ಇದು ನೋಡೋತ್ತಿಗೆ ಇಂಟ್ರೆಸ್ಟ್, ಹಾಬೀಸು ಅದು ತಮ್ಮಲ್ಲಿ ಒಂದು ಏನಾದ್ರು ಇದೆಯಾ, ಅಥವಾ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ನೀವು ಹೇಳ್ಬೋದಾ, ಅದು ಈ ಕಾಲೇಜಿಗೂ ಹೆಲ್ಪ್ ಆಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ ಅನ್ನಂಗೆ? ಸರ್, ಅಂತ ಹಾಬೀಸ್ಗಳೆಲ್ಲ, ಐ ವಾಸ್ ಎ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಸ್ಕೂಲ್ ಡೇಸು ಮತ್ತೆ ಕಾಲೇಜ್ ಡೇಸ್ ಅಲ್ಲೆಲ್ಲ ದ ಕಾಲೇಜ್ ಟೀಮಲ್ಲಿ ಇದ್ದೇ ಇರ್ತಿದ್ವಿ. ಐ ಆಮ್ ಎ ವೆರಿ ಗುಡ್ ಪ್ಲೇಯರ್ ಆಫ್ ಕ್ರಿಕೆಟ್ ಅಂಡ್ ದ ಕಬಡ್ಡಿ. ಇದೆರಡು ತುಂಬಾ ಚೆನ್ನಾಗಿ ಆಡ್ತಿದ್ವಿ. ಅಂಡ್ ಆಲ್ಸೋ ದ ಕಾಲೇಜಲ್ಲಿ ಯಾವುದೇ ಸ್ಪೋರ್ಟ್ಸ್ ಅಂತ ಹುಡುಗರು ಬಂದಾಗ್ಲೂ ಕೂಡ ಐ ಆಲ್ವೇಸ್ ವಿಲ್ ಟೇಕ್ ಎ ಟೈಮ್ ಫಾರ್ 10-15 minutes, have an interaction with them,
tell them mentally, I used to prepare them and send them across to the ಸ್ಪೋರ್ಟ್ಸ್ ಅಂದ್ರೆ ಯಾವ್ದು ಸರ್, ಯಾವ್ದು ತಮ್ಮ ಒಲವು ಜಾಸ್ತಿ? ಕ್ರಿಕೆಟ್ ಮತ್ತು ಕಬಡ್ಡಿ. ಕಬಡ್ಡಿ. ಇದೆರಡರಲ್ಲೂ ಟೀಮಲ್ಲಿ ಇರ್ತಿದ್ದೆ ಸಾಮಾನ್ಯವಾಗಿ. ಬೇರೆ ಆಟಗಳು ಆಡ್ತಿದ್ವಿ, ಬಟ್ ಇದೆರಡರಲ್ಲೂ ಕೂಡ ಮೇಜರ್ ಇದನ್ನ ಇಟ್ಕೊಂಡಿರ್ತಿದ್ವಿ. ಕಬಡ್ಡಿ ಐ ವೆಂಟ್ ಅಪ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ಕಬಡ್ಡಿ ಮತ್ತು ಕ್ರಿಕೆಟ್ ಎರಡರಲ್ಲೂ ಇರ್ತಿದ್ವಿ ಮುಂಚೆ. ಸೊ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಹಾಬೀಸ್ ಅನ್ನೋದು ತುಂಬಾ ಕಡಿಮೆ ಆಗೋಯ್ತು. ಅದನ್ನೆಲ್ಲ ಬದಿಗಿಟ್ಟು ಈ ಒಂದು ಚೇರ್ ತಗೊಂಡ್ಮೇಲೆ ಅದನ್ನೆಲ್ಲ ಬದಿಗಿಡ್ಲೇಬೇಕಾಗಿ ಬರ್ತದೆ. ಸೊ ಹಾಗಾಗಿ ಟುಡೇಸ್ ವಿತ್ ರೆಸ್ಪೆಕ್ಟ್ ಟು ಮೈ ಎಕ್ಸ್ಪೀರಿಯನ್ಸ್, ವಿತ್ ರೆಸ್ಪೆಕ್ಟ್ ಟು ಮೈ ದಿಸ್ ಒನ್, ಐ ಆಲ್ವೇಸ್ ಯೂಸ್ ಟು ಹ್ಯಾವ್ ಎ ಗುಡ್ ಕೌನ್ಸಿಲಿಂಗ್ ವಿತ್ ದ ಸ್ಟೂಡೆಂಟ್ಸ್. ದಟ್ ಐ ಹ್ಯಾವ್ ಮೇಡ್ ಇಟ್ ಆಸ್ ಎನ್ ಹಾಬಿ. ಸೊ ಹುಡುಗರುಗಳಿಗೆ ಫ್ರೀ ಇದ್ದಾಗೆಲ್ಲ ಹಾಸ್ಟೆಲ್ಗೆ ಹೋಗಿ ಕೂತ್ಕೊಂಡು ಹುಡುಗರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಹುಡುಗರ ಹತ್ರ ಮಾತಾಡ್ತಿರ್ತೀನಿ. ಮೋಲ್ಡ್ ದೆಮ್ ಅಪ್ ಟು ಎನ್ ಎಕ್ಸ್ಟೆಂಟ್. ಸೊ ಕನ್ವಿನ್ಸ್ ದೆಮ್ ಆ್ಯಂಡ್ ಟೆಲ್ ದೆಮ್ ದಟ್ ವೈ ಯು ದೇ ಹ್ಯಾವ್ ಕಮ್ ಓವರ್ ಹಿಯರ್. ಬಿಕಾಸ್ ಶ್ರವಣಬೆಳಗೊಳಕ್ಕೆ ದೂರದಿಂದ ಊರಿಂದ ಬಂದಿರ್ತಾರೆ. ಯಾಕೆ ಬಂದಿದ್ಯಾ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ವೈ ಯು ಹ್ಯಾವ್, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಶ್ರವಣಬೆಳಗೊಳದ ಸರೌಂಡಿಂಗ್ ಅಲ್ಲಿ ಇರೋರು ತುಂಬಾ ಕಡಿಮೆ ಇರ್ತಾರೆ. ಹುಡುಗರು ಬಂದಿರೋದು ನಾಟ್ ಇವನ್ 5% ಆಫ್ ದ ಸ್ಟೂಡೆಂಟ್ಸ್ ಆರ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಏರಿಯಾ. ಬಟ್ ಮೆಜಾರಿಟಿ 80 to 90% ಆಫ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಔಟ್ಸೈಡ್ Ravanabegola. So with some purpose they have come, so we make them to walk on that. ಅದು ಬಿಟ್ರೆ ಮೇಜರ್ ಹಾಬೀಸ್ ಅಂತ ಈಗೇನೂ ಇಲ್ಲ. Because at the age of 55 hobbies will be kept aside. Absolutely, I agree with you, sir. ಒಂದ್ಸತಿ ವರ್ಕ್, ಒಂದು ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಒಂದ್ ಕಡೆ ಕಮ್ಮಿ ಆಗುತ್ತೆ. ಸೊ ತಾವೀಗ ಹೇಳಿದ್ರಿ ಒಂದು ಹಾಸ್ಟೆಲ್ ವಿಸಿಟ್ ಮಾಡ್ತೀನಿ ಅಥವಾ ಒಂದು ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡಿ ಅವರಿಗೆ ಒಂದು ವೃತ್ತಿ ಅಥವಾ ಕರಿಯರ್ ಹೇಗಿದೆ ಆಪರ್ಚುನಿಟೀಸ್ ಆ ತರ. ಸೊ ಇದು ನೋಡಿದಾಗ ಇಲ್ಲಿ ಕಾಲೇಜ್ ಅಥವಾ ಇಲ್ಲಿ ಯಾವ ತರ ಪ್ಲೇಸ್ಮೆಂಟ್ಸ್ ಬಗ್ಗೆ ಏನಾದ್ರು ಹೇಳ್ಬೋದು ಸರ್? ಸರ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಪ್ಲೇಸ್ಮೆಂಟ್ಸ್ ಗಿಂತ ಮುಂಚೆ ನಾನು ಆ ಟ್ರೈನಿಂಗ್ ಅನ್ನೋದ್ರ ಮೇಲೆ ಹೇಳ್ತೀನಿ. ಆಫ್ ಕೋರ್ಸ್, ಯಾಕಂದ್ರೆ ಈಗಿನೊಂದು ಈ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಅಂತ ನಾವ್ ಏನ್ ಕರಿತೀವಿ, ಕಾಲೇಜ್ ಅಂದ್ರೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಕೊಡ್ತಾರೆ ಅನ್ನೋ ಒಂದು ಮನೋಭಾವನೆ ಇದೆ. ನಾವು ಕಾಲೇಜಿಗೆ ಸೇರೋದೆ ಓಕೆ ಇಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆನಾ, ಪ್ಲೇಸ್ಮೆಂಟ್ ಸಿಗುತ್ತಾ, ಅದು ಹೆಂಗೆ ಅವರು ಎಕಾಡೆಮಿಕ್ಸ್ ಇರುತ್ತೆ ಏನೋ ಅವರಿಗೆ ಅದ್ರ ಬಗ್ಗೆ ಗಮನ ಇಲ್ಲ. ಸೊ ಡೆಫಿನೆಟ್ಲಿ. ಸೊ ಹಾಗಾಗಿ ಇಲ್ಲಿ ಈ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಅನ್ನೋದು ಎರಡು ಅಂಗಗಳಿದ್ದಂಗೆ ಸರ್. How well you train, they will get placed. Even though if you are not placed, they know how to get placed by themselves. ಅದು ಹೇಗೆ ಹೇಳ್ಬೇಕು ಅಂದ್ರೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ, ಅದೇ ತರ ಒಳ್ಳೆ ಟ್ರೈನಿಂಗ್ ಆದವನಿಗೆ ಕೆಲಸ ಇಲ್ಲ ಅನ್ನಂಗೆ ಇಲ್ವೇ ಇಲ್ಲ, ಕೆಲಸ ಇದ್ದೇ ಇರುತ್ತೆ ಮಾರ್ಕೆಟ್. ದ ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನಾಟ್ ದ ಪ್ಲೇಸ್ಮೆಂಟ್. ಪ್ಲೇಸ್ಮೆಂಟ್, ನೀವು ಒಳ್ಳೆ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಅವರು ಯಾವ ಗಲ್ಲಿಗೆ ಬೇಕಾದ್ರೂ ಹುಡ್ಕೊಂಡ್ಬರ್ತಾರೆ ಅವನಿಗೆ ಬೇಕಾಗಿರೋದಿದ್ರೆ. Absolutely, I completely agree with you. As myself being in a HR as a profession, we need skilled folks. Yes, ನಾನು ನಮ್ಮ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಆಫೀಸರ್ಗೆ ಹೇಳದೆ ಅದು, ಟ್ರೈನ್ ದ ಸ್ಟೂಡೆಂಟ್ಸ್. ಬೇಕಾದವನು ಅವನು ಎತ್ಕೊಂಡು ಹೋಗ್ತಾನಪ್ಪ, ಎಳ್ಕೊಂಡು ಹೋಗ್ತಾನೆ ಜನನ್ನ. ಯಾಕೆಂದ್ರೆ ಎನಿ ಕಂಪನಿ ವಾಂಟ್ಸ್ ಟು ಹ್ಯಾವ್ ಎ ಗುಡ್ ಸ್ಕಿಲ್ಡ್ ಪೀಪಲ್ಸ್. Definitely. ಯಾಕೆಂದ್ರೆ ಅವ್ನ ಕಂಪ್ನಿ ಬೆಳಿಬೇಕು ಅಂದಾಗ ಅವ್ನು ಗುಡ್ ಸ್ಕಿಲ್ಡ್ ಪೀಪಲ್ಸ್ ಬೇಕು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ, ನಾನು ಮುಂಚೆ ಇನ್ನೊಂದು ಆರ್ಗನೈಸೇಷನ್ ವರ್ಕ್ ಮಾಡ್ತಿದ್ದೆ, AGMR ಕಾಲೇಜ್ ಅಂತ ಹೇಳಿ ವರೂರ್ಲಿ. ಒಬ್ಬ ಹುಡುಗ ಶಶಾಂಕ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದ. ಆ ಹುಡುಗ ಫಸ್ಟ್ ಸೆಮಿಸ್ಟರ್ ಬಂದ, ಸೆಕೆಂಡ್ ಸೆಮಿಸ್ಟರ್ ಬಂದ. ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹೌಸ್ ಅಂಡ್ ಹಿಸ್ ಫಾದರ್ ಯೂಸ್ ಟು ಮೀಟ್ ಮೀ ಇನ್ ದ ವಾಕಿಂಗ್, ಅರ್ಲಿ ಮಾರ್ನಿಂಗ್ ವಾಕಿಂಗ್. ಇದರಲ್ಲಿ ಆ ಒಂದು ಕೆರೆ ಇತ್ತು, ಆ ಕೆರೆಯಲ್ಲಿ ವಾಕಿಂಗ್ ಮಾಡ್ತಿರ್ತಿದ್ವಿ. ಅಲ್ಲಿ ಪ್ರತಿ ದಿವಸ ಭೇಟಿ ಮಾಡ್ತಿದ್ವಿ ಅವ್ರ ತಂದೆನ. ಯಾಕೆಂದ್ರೆ ಅವ್ರ ಕೆರೆ ಆ ಕಡೆ ಪಕ್ಕ ಇದ್ರು, ನಾವು ಕೆರೆ ಈ ಕಡೆ ಪಕ್ಕ ಇದ್ವಿ. So we used to walk in the same place every day morning. 6 o'clock to 7 o'clock we used to meet there. At least 2 ಸತಿನಾರು ಸಿಗೋರು ರೌಂಡ್, ಆ ಕೆರೆ ರೌಂಡ್ ಹೊಡಿಬೇಕಾದ್ರೆ. ಎವ್ರಿ ಡೇ we used to talk. ಫಸ್ಟ್ ಸೆಮಿಸ್ಟರ್ ಮುಗೀತು, ಸೆಕೆಂಡ್ ಸೆಮಿಸ್ಟರ್ ಮುಗೀತು, ಥರ್ಡ್ ಸೆಮಿಸ್ಟರ್ ಮುಗೀತು, ಫೋರ್ತ್ ಸೆಮಿಸ್ಟರ್ he is completely absent for the college. So when HODs have brought the attendance status, his attendance status was 0. Oh, okay. I was surprised. ತಂದೆ ಪ್ರತಿ ದಿವಸ ಅಲ್ಲಿ ವಾಕಿಂಗ್ ಅಲ್ಲಿ ಸಿಗ್ತಾರೆ, ನಂಗೆ ಆತನು ಏನು ಹೇಳಿಲ್ಲ, ಏನಾಯ್ತಿದ್ದು ಅಂತ. ನೆಕ್ಸ್ಟ್ ಡೇ ವೆನ್ ಐ ವೆಂಟ್ ಟು ಹಿಮ್ ಅಂಡ್ ಐ ಆಸ್ಕ್ಡ್ ಹಿಮ್, ರೀ ಎಲ್ರಿ ನಿಮ್ ಶಶಾಂಕ್ ಬರ್ತಾನೆ ಇಲ್ಲ ಸರ್, ಅವ ಇಲ್ಲಿಲ್ಲ ಸರ್, ಅವ ಮುಂಬೈಲಾಗಿದ್ದಾನೆ. ಮುಂಬೈ ಆಗಿದ್ದಾನ, ಏನ್ ಮಾಡ್ತಾ ಇದ್ದಾನೆ ಅವ್ನು ಮುಂಬೈಯಾಗ ಹೋಗಿ? ಡಿಗ್ರಿ ಮುಗ್ದಿಲ್ಲ ಸರ್, ಅವ ಮೈಕ್ರೋಸಾಫ್ಟ್ಗೆ ಏನೋ ಕೆಲಸ ಸಿಕ್ತು ಅಂತ ಹೋದ ಸರ್ ಅವ. ಓಕೆ. ಐ ವಾಸ್ ಸರ್ಪ್ರೈಸ್. ಇವ್ರು ಮೋಸ್ಟ್ಲಿ ಅವ್ನು ಏನೋ ಸುಳ್ಳು ಹೇಳಿರ್ಬೇಕು ತಂದೆಗೆ. ಗ್ರಾಜುಯೇಷನ್ ಮಾಡಿಲ್ಲ, ಅವನಿಗೆ ಮೈಕ್ರೋಸಾಫ್ಟ್ ಅಲ್ಲಿ ಸಿಗುತ್ತೆ. ಸರ್ಪ್ರೈಸ್. ಸೊ ಐ ಟೋಲ್ಡ್ ಹಿಮ್, ರೀ ನಿಮ್ಮ ಹತ್ರ ಏನೋ ಸುಳ್ಳು ಹೇಳಿರ್ಬೇಕು, ಅವ ಯಾವಾಗ ಬರ್ತಾನವ? ಸರ್ ಮುಂದಿನ ವಾರ ಬರ್ತಾನೆ ಸರ್, ಭಾನುವಾರ.
ಬಂದಾಗ ನಾನು ಭೇಟಿ ಮಾಡ್ಲಿಕ್ಕೆ ಹೇಳಿರಲ್ಲ. ಹ್ಮ್. ಸೊ ನೆಕ್ಸ್ಟ್ ಸ್ಯಾಟರ್ಡೇ ಈ ಕೇಮ್ ಇನ್ ದ ಆಫ್ಟರ್ನೂನ್. ಸೊ 3:30 ಬಂದ ಸಂಡೇ. ಐ ಕೇಮ್ ಟು ಮೈ ಹೌಸ್ ಅಂಡ್ ಐ ಕಾಲ್ಡ್ ಹಿಮ್ ಅಪ್ ಅಂಡ್ ಆಸ್ಕ್ಡ್ ಹಿಮ್, ಏನಿದು, ಏನ್ ಕತೆ, ನೀನು ಕಾಲೇಜಿಗೆ ಬರ್ತಾ ಇಲ್ಲ? ನಮ್ದು ಮೇಷ್ಟ್ರದ್ದು ಮೊದಲೇ ಇರುತ್ತಲ್ಲ, ಆಸ್ ಎ ಪ್ರಿನ್ಸಿಪಲ್ ಮೊದಲೇ ಇರುತ್ತಲ್ಲ, ಫಸ್ಟೇ ಬೈಯೋದಿದ್ದೇ ಇರುತ್ತೆ ಅವ್ರದ್ದು. ಸೊ ಫಸ್ಟ್ ಎಲ್ಲ ಜನ ಬೈದೆ, ಸರ್ ನನಗೆ ಅಲ್ಲಿ ಟ್ರೈನಿಂಗ್ ಹಾಕಿದ್ದಾರೆ ಸರ್, ಇಂಟರ್ನ್ಶಿಪ್ ಟ್ರೈನಿಂಗ್ ಹಾಕಿದ್ದಾರೆ ಸರ್, ಅಲ್ಲಿ ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಮುಗೀತು, ಐ ಹ್ಯಾವ್ ಎಂಟರ್ಡ್ ಇನ್ ಟು ದ ಥರ್ಡ್ ರೌಂಡ್. ಅದಾಯ್ತು ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ಮಿ ದ ಜಾಬ್. ಮೈಕ್ರೋಸಾಫ್ಟ್ ಅಲ್ಲಿ ಹೆಂಗೋ ಕೊಡ್ತಾರೆ ನಿನಗೆ ಕೆಲಸನ, ಒಳ್ಳೆ ಕತೆಲ್ಲ, ಡಿಗ್ರಿನೇ ಮುಗಿಸಿಲ್ಲ, ನಿಂದು ಇದನ್ನ ನೋಡಿದ್ರೆ ಸೆಕೆಂಡ್ PUC ಇದು ಅಂತ. ಸರ್ ಇಲ್ಲ ಸರ್, ನಾನು 10th ಸ್ಟ್ಯಾಂಡರ್ಡ್ ಇಂದನೂ ಇದರಲ್ಲಿ ಹ್ಯಾಕಿಂಗ್ ಮೇಲೆ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಆನ್ ದ ಹ್ಯಾಕಿಂಗ್. ಇದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಿದ್ದೆ. ಅದರಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ ಸರ್, ಎಥಿಕಲ್ ಹ್ಯಾಕಿಂಗ್ ಮೇಲೆ ಕಾಂಪಿಟೇಷನ್ಸ್ ಇರುತ್ತೆ ಸರ್. ಆ ಹ್ಯಾಕಿಂಗ್ ಮೇಲೆ ಕಾಂಪಿಟೇಷನ್ ಅನ್ನು ಸಕ್ಸಸ್ ಆದಾಗ ಐ ಕೇಮ್ ದ ಥರ್ಡ್ ಪ್ಲೇಸ್. ದೇ ಹ್ಯಾವ್ ಕಾಲ್ಡ್ ಮಿ ಟು ದ ಮುಂಬೈ. ಅವರೇ ಹೋಟೆಲ್ ಅಲ್ಲಿ ರೂಮ್ ಕೊಟ್ಟಿದ್ದಾರೆ, ಅಲ್ಲೇನ್ ಮಾಡ್ಕೊಂಡು ಅಲ್ಲಿ 3 ರೌಂಡ್ ಆಫ್ ಎಥಿಕಲ್ ಹ್ಯಾಕಿಂಗ್ ಇದೆ, 2 ರೌಂಡ್ ಹ್ಯಾವ್ ಕಂಪ್ಲೀಟೆಡ್. ಥರ್ಡ್ ರೌಂಡ್ ಅಲ್ಲಿ ಕಂಪ್ಲೀಟ್ ಆದ್ರೆ ಐ ವಿಲ್ ಬಿ ಗಿವನ್ ಎ ಜಾಬ್ ದೇರ್ ಇಟ್ ಸೆಲ್ಫ್. ರೈಟ್. And I was surprised. ಅಥವಾ ಡಿಗ್ರಿ ಇಲ್ದೇನೂ ಕೆಲಸ ಸಿಗುತ್ತಾ ಇಲ್ಲಿ? It is because of skill. He said, 10ನೇ ಕ್ಲಾಸಿಂದನೂ ನಾನು ಅದರಲ್ಲಿ ನನ್ನ ಕಾಲೇಜಲ್ಲಿ ನಿನ್ಗೆ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಏನು ಹೇಳ್ಕೊಟ್ಟಿಲ್ಲ. ಆಲ್ಮೋಸ್ಟ್ 4-5 ಇಯರ್ಸ್ ಇಂದ ಒಂದು ಪರಿಶ್ರಮ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ದಟ್ ಇಸ್ ಅ ಸ್ಕಿಲ್. ನಾನು ಅದನ್ನೇ ಹೇಳೋದು, ನಿನ್ನ ವಿದ್ಯೆ ಒಂದು ಪಕ್ಕ ಆದ್ರೆ ನಿನ್ನ ಸ್ಕಿಲ್ ಇನ್ನೊಂದು ಪಕ್ಕ. ವಿದ್ಯೆ ನಿನಗೆ ಕೊಡುವುದು ಒಂದು ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟು. ವಿದ್ಯೆಯ ಜೊತೆಗೆ ನಿನ್ನ ಸ್ಕಿಲ್ ಇದೆ ಅಂತಂದ್ರೆ ಸೋನೆ ಪೆ ಸುಹಾಗ ಹೈ. ರೈಟ್, ದಟ್ ಇಸ್ ಇಂಪಾರ್ಟೆಂಟ್. ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ಈಗ ಒಂದು ತಮ್ಮ ಬಗ್ಗೆ ಯಾರಿಗೂ ಗೊತ್ತೇ ಇಲ್ದಿರೋದು ಏನಾದ್ರು ಒಂದು ಸರ್ಪ್ರೈಸ್ ಫ್ಯಾಕ್ಟ್ ಇದೆನಾ ಇನ್ ಯೋರ್ ಪ್ರೊಫೆಷನಲ್ ಲೈಫ್? lesser known fact, or maybe lesser known fact to your surroundings. I have no this one, that fine. True, it was there. ಯಾವುದೋ ಒಂದು ಇನ್ಸಿಡೆಂಟ್ ಅದಕ್ಕೆ ಹೇಳಬೇಕು ಅಂದ್ರೆ ಒಂದು ಗಾದೆ ಹೇಳ್ತೀನಿ, ದ ಫೇಲ್ಯೂರ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ದ ಸಕ್ಸಸ್ ಅಂತ ಹೇಳ್ತಾರಲ್ಲ, ಹಂಗೆ ಐ ಆಮ್ ಎ ಫೇಲ್ಯೂರ್ ಸ್ಟೂಡೆಂಟ್. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಮನೆಯವ್ರಿಗೆ ಗೊತ್ತು ಅಷ್ಟೇ, ಫ್ಯಾಮಿಲಿಯಲ್ಲಿ ಗೊತ್ತಿರೋರಿಗೆ ಗೊತ್ತು. ಐ ಫೇಲ್ಡ್ ಇನ್ ಮೈ ಸೆಕೆಂಡ್ PUC. I was a normal student, as I have told you earlier. I was a normal student up to first PUC. Studied in Mysore. My father took a transfer to Bangalore. He was a government employee, so he took a transfer to Bangalore. I went to Bangalore. ಅಷ್ಟು ಬೇಗ ಬೆಂಗಳೂರು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ಆ ಸೆಕೆಂಡ್ PUC ಅನ್ನೋದನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದೆ, ಅಂದ್ರೆ ತುಂಬಾ ಹಾರ್ಡ್ ಸ್ಟಡಿ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಕ್ಕಿಂತನೂ ತುಂಬಾ ಹಾರ್ಡ್ ಆಗಿ ಸ್ಟಡಿ ಮಾಡಿದೆ. ಹಾರ್ಡ್ ಆಗಿ ಅಂದ್ರೆ ಗೊತ್ತು ಏನಂದ್ರೆ ಗಟ್ ಮಾಡೋದಂದೆ. ಸೊ ತುಂಬಾ ಹಾರ್ಡ್ ಆಗಿ ಸ್ಟಡಿ ಮಾಡಿದೆ. ತುಂಬಾ ಚೆನ್ನಾಗಿ, ಒಳ್ಳೆ ಟೀಚರು ಇದ್ರು, ಒಳ್ಳೆ ಸಪೋರ್ಟು ಮಾಡಿದ್ರು, ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ವಿ. ಐ ವಾಸ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ನಾನು ಆಗ್ಲೇ ಹೇಳ್ದಂಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಬ್ರು, ನಾನು ಮತ್ತು ಭಾಸ್ಕರ್ ಇಬ್ರು ಕೂತಿರ್ತಿದ್ವಿ. ಅವ್ರ ಪ್ರಾಬ್ಲಮ್ ಬರೆದ್ಬಿಟ್ಟು ನಮ್ಮಿಬ್ರು ನೋಡೋರು ಯಾರು ಫಸ್ಟ್ ಹೇಳ್ತಾರೆ ಅಂತ. ಯಾರು ಫಸ್ಟ್ ಹೇಳಿದ್ರು ಅವ್ರ ಜೋಬಿಂದ ಒಂದು ಚಾಕ್ಲೇಟ್ ಎಸೆಯೋರು ನಮಗೆ. ಸೊ ವಿ ಯೂಸ್ ಟು ಕ್ಯಾಚ್ ದ ಚಾಕ್ಲೇಟ್ ಅಂಡ್ ವಿ ಯೂಸ್ ಟು ಈಟ್ ಇಟ್. ಸೊ ಅಷ್ಟು ಚೆನ್ನಾಗಿದ್ದಲ್ಲಿ ಅದೇ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ. ಅದೇ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ 7 ಮಾರ್ಕ್ಸ್ ತಗೊಂಡು ಫೇಲ್ ಆದ. ಬರೀ 7 ಮಾರ್ಕ್ಸ್ ಬಂತು. ಒಂದು ಅಂದಾಜು ಯಾವ ಇಸ್ವಿ ಹೇಳ್ಬೋದು ಸರ್? 86. ಓಕೆ, 1986. ಸೊ ತುಂಬಾ ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆದಾಗ ಅಫ್ಕೋರ್ಸ್ ಏನೋ ಪ್ರಾಬ್ಲಮ್ ಆಯ್ತು ನಂದು. ಏನು ಅಂದ್ರೆ ಅಲ್ಲೇ ಚಾಲೆಂಜಿಂಗ್ ಇತ್ತು ನನಗೂ ಭಾಸ್ಕರ್ ಮಧ್ಯ. ಅವನಿಗಿಂತ ಜಾಸ್ತಿ ತೆಗಿಬೇಕು ಅಂತ ಯಾವತ್ತೂ ಮಾಡದೇ ಇರೋದು. ರಾತ್ರಿ ಪೂರ್ತಿ ಓದ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಲ್ಲಿ ನಿದ್ದೆ ಬರಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಅವಾಗೆಲ್ಲ ಓದೋದು ಏನು ಅಂತಂದ್ರೆ ಗಟ್ ಮಾಡೋದೊಂದೇ ಇದ್ದಿದ್ದಲ್ಲ. ಆ ಗಟ್ ಮಾಡಿದ್ದು ನಾನು ಗ್ಯಾಪ್ಸ್ಕೊಳಕ್ ಹೋಗ್ತಿದ್ದೆ, ಗ್ಯಾಪ್ಕ ಬರ್ತಿರ್ಲಿಲ್ಲ. ಯಾವ ಫಾರ್ಮುಲಾನು ಗ್ಯಾಪ್ಕ ಬರ್ತಿರ್ಲಿಲ್ಲ. ಸೊ ಟೋಟಲಿ ಫೇಲ್ಯೂರ್ ಆಯ್ತು. ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, ಏನೂ ಬರ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಯಾವ್ದ ಫಾರ್ಮುಲಾ ಗ್ಯಾಪ್ಸ್ಕೊಂಡ್ರೆ ಅರ್ಧ ಗ್ಯಾಪ್ಕ ಬರುತ್ತೆ, ಇನ್ ಮಿಕ್ಕಿದ ಗ್ಯಾಪ್ಕ ಬರ್ತಾ ಇಲ್ಲ. ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಎ ಗುಡ್ ಸ್ಲೀಪ್. ಆಲ್ ರೈಟ್. ಸೌಂಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್, ಸಚ್ ದಟ್ ದೇ ಕ್ಯಾನ್ ಏಬಲ್ ಟು ರಿಕಾಲ್. ಅದನ್ನ ಯಾರೋ ಹೇಳಿದ್ರು, ರಾತ್ರಿ ಎಲ್ಲ ಓದ್ಬಿಟ್ಟು ಬರೀ ಅಂತ ಯಾರೋ ಹಿಂಗೆ ಅಡ್ವೈಸ್ ಕೊಟ್ಟಿದ್ರು. ಅವ್ರ ಮಾತು ಕೇಳ್ಕೊಂಡು ರಾತ್ರಿ ಎಲ್ಲ ಓದಿದ್ದೆ, ಒಂದು 10 ನಿಮಿಷನೂ ಮಲಗಿಲ್ಲ. ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಂಡು ಎಕ್ಸಾಮ್ ಹೋದೆ, ಕಂಪ್ಲೀಟ್ಲಿ ಫ್ಲಾಪ್ ಆದೆ. ಅಂದ್ರೆ ನನ್ನ ದುರಾಸೆನೆ, ಅಂದ್ರೆ ಅವನಿಗಿಂತ ಜಾಸ್ತಿ ತೆಗಿಬೇಕು ಅನ್ನೋ ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಅದರಿಂದನೇ ನಾನು ಫೇಲ್ ಆದೆ. ದಟ್ ಹ್ಯಾಸ್ ಟಾಟ್ ಮಿ ಎ ಬ್ಯೂಟಿಫುಲ್ ಲೆಸನ್. ರೈಟ್. ಸೊ ಹಾಗಾಗಿ ಇದರಲ್ಲಿ ಏನು ಅಂತಂದಾಗ, ಈ ಒಂದು
ಹೆಚ್ಚಿಗೆ ತೆಗಿಬೇಕು ಅನ್ನೋದ್ರಿಂದ ನಾವು ಹಾಳಾಗಿದ್ದಿರ್ಬೋದು, ಅಥವಾ ಆ ಒಂದು ಏನು ಸೆಕೆಂಡ್ PUCಲಿ ಫೇಲ್ ಆದ್ಮೇಲೆ ದಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಆ ಒಂದು ವರ್ಷ ನನ್ನನ್ನು ನಾನೇ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ನನ್ನನ್ನೇ ನಾನೇ ಹೇಗೆ ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ದಟ್ ಇಸ್ ಸಕ್ಸೀಡೆಡ್. ಯಾಕೆಂದರೆ ಆ ಒಂದು ಪಾಯಿಂಟಲ್ಲಿ ನಮ್ಮ ತಂದೆಯವರು ಸೆಕೆಂಡ್ PUC ಫೇಲ್ ಆದ್ಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ ಪೇರೆಂಟ್ಸ್ಗಳದ್ದು, ನನ್ನ ಜಾತಕ ಇಟ್ಕೊಂಡು ಹೋಗಿ ಯಾರಿಗೋ ತೋರಿಸಿದ್ರು, ಜ್ಯೋತಿಷ್ಯರಿಗೊಬ್ರು ತೋರಿಸಿದ್ರು. ಅವ್ರು ತೋರಿಸಿದಾಗ ನಿಮ್ಮ ಮಗನಿಗೆ ವಿದ್ಯೆ ಇಲ್ಲ ಸರ್, ಅವನನ್ನು ಇಂಡಸ್ಟ್ರಿಗೆ ಸೇರಿಸ್ಬಿಡಿ ಸರ್ ಅಂದರು. ಯಾವ್ದಾದ್ರು ಫ್ಯಾಕ್ಟ್ರಿಗೆ. ಯಾಕೆಂದರೆ ತಂದೆ ಡೆಪ್ಟಿ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಲ್ಲಿದ್ದರು. ಸಿನ್ಸ್ ಈ ವಾಸ್ ಎ ಡೆಪ್ಟಿ ಡೈರೆಕ್ಟರ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್, ಯಾವ ಫ್ಯಾಕ್ಟ್ರಿಗೆ ಬೇಕಾದ್ರೆ ಸೇರಿಸ್ಬೋದಿತ್ತು ನನ್ನನ್ನು. ಸೊ ಯಾವ್ದಾದ್ರು ಫ್ಯಾಕ್ಟ್ರಿಗೆ ಸೇರಿಸ್ಬಿಡಿ ಸರ್ ಅಂದರು. ಸೊ ರಾತ್ರಿ ಬಂದು, ಅದು ಸಿಂಗಲ್ BHK ಮನೆ, ಸಣ್ಣದಾಗಿ ಒಂದು ರೂಮಲ್ಲಿದ್ವಿ. ಊಟ ಮಾಡ್ತಾ ಅಡುಗೆ ಮನೇಲಿ ಊಟ ಮಾಡ್ತಾ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ರು, ಇರೋನು ಒಬ್ಬನೇ ಮಗ ಕಣೆ, ಅವನಿಗೂ ವಿದ್ಯೆ ಇಲ್ವಂತೆ. ಜ್ಯೋತಿಷಿಗಳು ಹೇಳಿದ್ರು ಅವನಿಗೂ ವಿದ್ಯೆ ಇಲ್ವಂತೆ, ಏನ್ ಪರಿಸ್ಥಿತಿ ಇದು ಅಂತ ಹೇಳ್ಕೊಂಡು ಒಂಥರ ಗರ್ಗತ್ರ ಅಂದ್ರೆ ಅಳೋ ರೀತಿ ಅಂತ ಒಂದು ಲೋ ವಾಯ್ಸಲ್ಲಿ ಹೇಳಿದ್ರು. ಅದು ನಾನು ಅವ್ರು ಬರೋ ಅಷ್ಟೊತ್ತಿಗಾಗಲೇ ಮಲಿಕೊಂಡಿರೋ ಅಂತ ಪ್ರಿಟೆಂಡ್ ಮಾಡ್ತಿದ್ದೆ. ಸೊ ಮಲಿಕೊಂಡಿದ್ದೆ, ಅದು ಕೇಳಿಸ್ತು ನನ್ನ ಕಿವಿಗೆ. ಕ್ಲಿಯರ್ ಆಗಿ ಎಲ್ಲ ಕೇಳಿಸ್ತಿತ್ತು, ಮಲಗಿರ್ಲಿಲ್ಲ, ಸುಮ್ಮನೆ ಮಲಿಕೊಂಡ ನಾಟಕ ಆಡ್ತಿದ್ದೆ. ಅದನ್ನು ಕೇಳಿದಾಗ ಮನಸ್ಸಿಗೆ ಎಲ್ಲ ಒಂಥರ ದುಃಖ ಆಯಿತು. ಅವತ್ತಿನ ದಿವಸ ಚಾಲೆಂಜ್ ತಗೊಂಡು ನಾನು, ನನ್ನ ಮಗ ಯಾವನ್ ಹೇಳೋನು ನನಗೆ ವಿದ್ಯೆ ಇಲ್ಲ ಅಂತ, ನನಗೆ ವಿದ್ಯೆ ಇಲ್ಲ ಅಂತ ನನ್ನ ಮಗ ಯಾವನ್ ಹೇಳೋನು ಅಂತ ಚಾಲೆಂಜ್ ತಗೊಂಡು, ಅದಾದ್ಮೇಲಿಂದ ನೆಕ್ಸ್ಟ್ ಡೇ ಐ ಟುಕ್ 1 day ಫಾರ್ ದ್ಯಾಟ್. ಅಂಡ್ ನೆಕ್ಸ್ಟ್ ಡೇ ನಮ್ಮ ಅಪ್ಪನ ಹತ್ರ ಕರೆದ್ಬಿಟ್ಟು, ನನಗೆ ಅವಾಗ್ಲೂ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಾನೆ ಆಸೆ ಇದ್ದಿದ್ದು. ಬಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ಯೂರ್ ಆದಾಗ ಒಂದ್ ವರ್ಷ ಅವಾಗೆಲ್ಲ ಮೇಕಪ್ ಎಕ್ಸಾಮು, ರಿಪೀಟ್ ಎಕ್ಸಾಮು ಇವ್ಯಾವೂ ಇರ್ತಿರ್ಲಿಲ್ಲ. ಇನ್ನು 6 ತಿಂಗಳೇ ಕಾಯ್ಬೇಕಿತ್ತು, ಮಿಡ್ ಟರ್ಮ್ಗೆ ಕಾಯ್ಬೇಕಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ನಮ್ಮ ಅಪ್ಪಂಗೆ, ನಾನು ಡಿಪ್ಲೊಮಾಗೆ ಹೋಗ್ತೀನಿ. ನಮ್ಮಪ್ಪ ಒಂದೆರಡು ಸತಿ ಯೋಚನೆ ಮಾಡಿ, ನಿಜವಾಗ್ಲೂ ಹೋಗ್ತೀನೋ ಆದ್ರು ಹೋಗೇ ಹೋಗ್ತೀನಿ ಅದಕ್ಕೆ. ಸೊ ಕರ್ಕೊಂಡೋಗಿ ಡಿಪ್ಲೊಮಾ SVP ಪಾಲಿಟೆಕ್ನಿಕ್ ಡಿಪ್ಲೊಮಾ ಸೇರಿಸಿದ್ರು. ನನ್ನ ಡಿಪ್ಲೊಮಾ ಸೇರಿಸ್ಬೇಕಾದ್ರು ಹೇಳಿದ್ರು, ನಿಂಗೆ ವಿದ್ಯೆ ಇಲ್ಲ ಅಂತ ಹೇಳಿದ್ರು ಕಣೋ, ನಾನು ವಿಪ್ರೋದಲ್ಲಿ ಮಾತಾಡಿದ್ದೀನಿ, ಕೆಲಸ ಕೊಡಿಸ್ಬಿಡ್ತೀನಿ, ನಿಂಗಲ್ಲಿ ಯಾವುದೋ ಒಂದು ಕೆಲಸ ಕೊಡಿಸ್ತೀನಿ ವಿಪ್ರೋದಲ್ಲಿ, ಹೋಗ್ಬಿಡು. ನಾ ಸೈಡ್ ಹೋಗಲ್ಲ, ನಾನು ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಹಠ. ಅವನು ಯಾವನೋ ಜ್ಯೋತಿಷಿ ಹೇಳಿದಾನೆ, ಯಾಕಾಗಲ್ಲ ನೋಡೇ ಬಿಡ್ತೀನಿ. ಆ ಹಠ ತೊಟ್ಕೊಂಡು ಓದ್ದೆ. ಹೋಗಿ ಡಿಪ್ಲೊಮೋಗೆ ಸೇರಿದೆ. ಡಿಪ್ಲೊಮಾ 3 ವರ್ಷ 69% ಪಾಸ್ ಆಯಿತು, ಮುಗಿಸ್ದೆ. ಆಮೇಲೆ ಇಂಜಿನಿಯರಿಂಗ್ ಹೋಗ್ಬೇಕಾಗಿತ್ತು, ಆಸೆ ಇತ್ತು. ಬಟ್ ಡಿಪ್ಲೊಮಾ ಆದವರಿಗೆ ಡೈರೆಕ್ಟ್ ಅಡ್ಮಿಷನ್ ಅನ್ನೋದಕ್ಕಿಂತನೂ ಅವಾಗ 3 ವರ್ಷ ಆದ್ಮೇಲಿಂದ ಈವ್ನಿಂಗ್ ಕಾಲೇಜಿಗೆ ಸೇರ್ಬೇಕು ಅಂತಿತ್ತು. 3 ವರ್ಷ ಎಕ್ಸ್ಪೀರಿಯನ್ಸ್ಗೆ ಇಂಡಸ್ಟ್ರಿ ಸೇರ್ಕೊಂಡೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ BE ಸೇರ್ಬೇಕು ಅಂದಾಗ ಇನ್ನೊಬ್ರನ್ನ ಹೋಗಿ ಕೇಳಿದೆ. ಇನ್ನೊಬ್ರು ಜ್ಯೋತಿಷಿಗಳನ್ನೇ ಹೋಗಿ ಕೇಳಿದೆ. ನಾನು ಜಾತಕ ತೋರಿಸ್ಬಿಟ್ಟು, ನಾನು ಇಂಜಿನಿಯರಿಂಗ್ ಸೇರ್ಬೇಕು ಅಂತಿದ್ದೀನಿ, ಸೇರ್ಬೋದಾ ಅಂತ ಕೇಳಿದೆ. ಅವರು ಎಲ್ಲ ಜಾತಕ ಎಲ್ಲ ನೋಡಿ ಸ್ಟಡಿ ಮಾಡಿ, ಗುಣಾಕಾರ ಭಾಗಾಕಾರ ಎಲ್ಲ ಮಾಡಿ ಎಲ್ಲ ನೋಡ್ಬಿಟ್ಟು, ನಿಂಗೆ ವಿದ್ಯೆ ಇಲ್ಲ, ನೀನು ಈಗಲೇ ಕೆಲಸ ಮಾಡ್ತಿದ್ಯಾ, ಅಲ್ಲೇ ಮಾಡು, ಇನ್ನೊಂದು 4 ವರ್ಷ ಬಿಟ್ಕೊಂಡು ವಿದ್ಯೆ ಬರುತ್ತೆ, ವಿದ್ಯಾ ಅಂದರೆ ನಿನಗೆ ಗುರುಬಲ ಬರುತ್ತೆ, ಹೋಗಿ ಮಾಡ್ಬೋದು. ಅಲ್ಲಿಂದ ಆಚೆ ಬಂದವನು ಅವತ್ತಿನ ದಿವಸನೇ ಹೋಗಿ JCE ದುಡ್ಡು ಕಟ್ಬಿಟ್ಟು ಇಂಜಿನಿಯರಿಂಗ್ ಸೇರಿದೆ. ಇಂಜಿನಿಯರಿಂಗ್ ಮುಗೀತು. ತಿರ್ಗಾ ಅದೇ ಜ್ಯೋತಿಷಿ ಹತ್ರಕ್ಕೆ ಹೋಗ್ಬಿಟ್ಟು, ನಾನು M.Tech ಮಾಡಬೇಕು ಅಂತಿದ್ದೀನಿ. ಇದೆಲ್ಲ ರಿಯಲ್ ಸ್ಟೋರಿ ನನ್ನ ಜೀವನದಲ್ಲಿ ಆಗಿತ್ತು. ಸೊ M.Tech ಮಾಡಬೇಕು ಅಂತಿದ್ದೀನಿ. ಅವ್ರು ನೋಡ್ಬಿಟ್ಟು ನೆಕ್ಸ್ಟ್ ವರ್ಷ ಸೇರ್ಕೊ ಅಂದರು. ಇವನು ಹೇಳ್ತಾರೆ, ಇದನ್ನ ಲೆಕ್ಕಕ್ಕೆ ಇಟ್ಕೊಬೇಡ, ನಡಿ ಹೋಗೋಣ. ಹೋಗಿ ದುಡ್ಡು ಕಟ್ಟಿದೆ. M.Tech ಮುಗೀತು. M.Tech ಮುಗಿದ್ಮೇಲೆ ತಿರ್ಗಾ ಹೋಗಿ ಅವ್ರ ಹತ್ರನೇ PhD ಮಾಡಬೇಕು ಅಂತಿದ್ದೀನಿ. ಅವ್ರಿಗೆ ಆ ಬುಕ್ಕನ್ನ ಕ್ಲೋಸ್ ಮಾಡಿಬಿಟ್ಟು ಮಾತಾಡ್ತಾ, ನೀವು ಮಾಡ್ತೀರೋ ಹೋಗಿ ಮಾಡಿ ಅಂದರು. ಅಷ್ಟೊತ್ತಿಗಾಗಲೇ ನಮಗೂ ಅವ್ರಿಗೂ ಸಲಿಗೆ ಬೆಳೆದಿತ್ತಲ್ಲ, 3-4 ಸತಿ ಇತ್ತು, ಸಲಿಗೆ ಬೆಳೆದಿತ್ತು. ನೋಡಿ ಹಾಗಾಗಿ ಅವ್ರನ್ನ ಕೇಳಿದೆ, ಸ್ವಾಮೀಜಿ ನೀವಲ್ಲ ಹೇಳಿದ್ದು, ಮುಂಚೆ ಇನ್ನೊಬ್ರು ಹೇಳಿದ್ರು ನಂಗೆ ವಿದ್ಯೆ ಇಲ್ಲ ಅಂತ. ನನ್ನ ಜಾತಕ ನೋಡಿದ್ರು ನೀವು 2 ಸತಿ ವಿದ್ಯೆ ಇಲ್ಲ ಅಂತ ಹೇಳಿದ್ರಿ. ನಮ್ಮಮ್ಮ ಒಂದ್ ಕಡೆ ಕೇಳ್ಕೊಂಡ್ ಬಂದಿದ್ರು, ಅವರು ವಿದ್ಯೆ ಇಲ್ಲ ಅಂತ ಹೇಳಿದ್ರು. ಬಟ್ ನನಗಾಗ್ಲೇ ನಂದು ಡಿಪ್ಲೊಮಾ ಮುಗೀತು, BE ಮುಗೀತು, M.Tech ಮುಗೀತು, ಈಗ PhDಗೆ ಹೋಗಿದ್ದೀನಿ. ಅವರು ಹೇಳಿದ್ದು ಒಂದು ವಾಕ್ಯ ಇವತ್ತಿಗೂ ನನ್ನ ಮನಸ್ಸಲ್ಲಿದೆ. ವಿದ್ಯೆಯನ್ನು ಕೊಡೋದು ಯಾರು? ನಮ್ಮ ಸರಸ್ವತಿ. ಮತ್ತು ಹಣ ಕೊಡೋರು ಯಾರು? ಲಕ್ಷ್ಮಿ. ಈ ಸರಸ್ವತಿ ಮತ್ತು ಲಕ್ಷ್ಮಿ ಮಧ್ಯೆ ಇಷ್ಟೇ ವ್ಯತ್ಯಾಸ. ನೀನು ಗಟ್ಟಿಯಾಗಿ ಕರೆದ್ರೆ ಸರಸ್ವತಿ ಎಲ್ಲರಿಗೂ ಬರ್ತಾಳೆ. ಗಟ್ಟಿಯಾಗಿ ಕರೆದ್ರೆ ಎಲ್ಲರಿಗೂ ಬರ್ತಾಳೆ.
ಅದು ಅಬ್ದುಲ್ ಕಲಾಂಗೂ ಬರ್ತಾಳೆ, ಅಂಬೇಡ್ಕರ್ಗೂ ಬರ್ತಾಳೆ, ರಾಮಾನುಜಂಗೂ ಬರ್ತಾಳೆ. ಅದ್ರ ಗಟ್ಟಿಯಾಗಿ ಕರಿಯಬೇಕು. ನೀ ಕರಿತಿದ್ಯಾ, ಬರ್ತಾ ಇದ್ದಾಳೆ. ವಂಡರ್ಫುಲ್ ಸರ್. ನಿನ್ನನ್ನು ಗಟ್ಟಿಯಾಗಿ ಕರಿತಿದ್ಯಾ, ಬಿಡದೆ ಕರಿತಿದ್ಯಾ, ನೀನು ಯಾರ ಮೇಲೋ ಹಠ ತೊಟ್ಟು ಕರಿತಿದ್ಯಾ, ಬರ್ತಾ ಇದ್ದಾಳೆ. ನೀ ಮಾಡ್ತೀಯ, ಹೋಗು. ಆದ್ರೆ ಸರಸ್ವತಿ ಹಂಗಲ್ಲ, ಲಕ್ಷ್ಮಿ ಹಂಗಲ್ಲ. ಲಕ್ಷ್ಮಿ ಅವಳು ನಿನ್ನ ಹಣೆಯಲ್ಲಿ ಬರ್ದಿದ್ರೆ, ನಿನ್ನ ಮನೆ ಬಾಕಲ್ ತೆಗೆದಿದ್ರೆ ಮಾತ್ರ ಬರ್ತಾಳೆ, ಇಲ್ದಿದ್ರೆ ಬರಲ್ಲ. ನೀನ್ ಕಷ್ಟಪಟ್ಟೆ ಅಂದ್ರೆ ಲಕ್ಷ್ಮಿ ಬರಲ್ಲ. ಅದಕ್ಕೆ ಎಕ್ಸಾಂಪಲ್, ನಿನಗೆ RMC ಮಾರ್ಕೆಟ್ ಅಲ್ಲಿ ಕೂಲಿ ಇರ್ತಾನೆ, ಅವನಷ್ಟು ಕಷ್ಟ ಇನ್ಯಾರು ಪಡಲ್ಲ, ಬಟ್ ಅವನ ಹತ್ರಕ್ಕೆ ಲಕ್ಷ್ಮಿ ಹೋಗಿಲ್ಲ. ಸೊ ಲಕ್ಷ್ಮಿ ನಿನ್ನ ಹಣೆ ಬರದಲ್ಲಿ ಬರೆದಿರಬೇಕು, ಮತ್ತು ನಿನಗೆ ಆ ಒಂದು ಅದೃಷ್ಟ ಅನ್ನೋದಿರಬೇಕು, ಅವಾಗ ಮಾತ್ರ ಬರ್ತಾಳೆ. ಬಟ್ ವಿದ್ಯೆಗೆ ಅದೃಷ್ಟ ಅನ್ನೋದು ಬೇಕಿಲ್ಲ. ಅಲ್ಲಿಗೆ ಬೇಕಾಗಿರೋದು ಒಂದೇ, ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ಅದೆರಡನ್ನೂ ನೀನು ಮಾಡ್ತಿದ್ಯಾ, ಮಾಡು. ವಂಡರ್ಫುಲ್ ಸರ್. ಇದು ನನ್ನ ಜೀವನದಲ್ಲಿ ನಡೆದಂತಹ ಘಟನೆ. ಮೋಸ್ಟ್ ಪ್ರಾಬಲಿ ನಾನು ಅವ್ರ ಮಾತು ಕೇಳಿಕೊಂಡು ಆಗಲ್ಲ ಅಂತ ಏನಾದ್ರು ಕೂತಿದ್ರು, ಮೋಸ್ಟ್ ಪ್ರಾಬಲಿ ನನ್ನ ಜೀವನದಲ್ಲಿ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಯಾವುದೋ ಒಂದು ಇಂಡಸ್ಟ್ರಿಲಿ ವರ್ಕರ್ ಆಗಿ ಕಾಲ ಕಳೀತಿದ್ದೆ. ಇವತ್ತಿಗೂ ನಾನು ಎಲ್ಲರಿಗೂ ಹೇಳೋದಿಷ್ಟೇನೆ, ಜಾತಕ ಅನ್ನೋದೊಂದು ಇರುತ್ತೆ, ಅದು ಯಾಕೆ ಆಗಲ್ಲ, ನಮ್ಮ ಹಣೆ ಬರ ಅಂತ ಒಂದಿರುತ್ತೆ, ಅದನ್ನ ಚೇಂಜ್ ಮಾಡೋದು ನಿಮ್ಮ ಕೈಲೇ ಇರುತ್ತೆ. ಅದನ್ನ ನನಗೊಬ್ಬ ಸ್ನೇಹಿತ ಹೇಳ್ಕೊಟ್ಟ. ನಮ್ಮ ಸ್ನೇಹಿತ, ಅವನು ಪಾಮ್ ಓದೋ ಅಂತವನು, ಅಂದ್ರೆ ಹಸ್ತರೇಖೆ ಏನಿದೆಯೋ ಅದನ್ನ ಓದೋ ಅಂತ ಇದನ್ನ ಮಾಡ್ಕೊಂಡಿದ್ದ, ಅವನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ. ಅವನ ಜೊತೆ ಹಿಂಗೆ ಡಿಸ್ಕಷನ್ ಮಾಡ್ತಾ ಕೂತಿದ್ದೆ. ಅವನು ಹೇಳ್ದ, ನಿನ್ನ ರೇಖೆಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಗೆರೆಗಳು, ನೀನ್ ಹೆಂಗ್ ಬಿಹೇವಿಯರ್ ಮಾಡ್ತೀಯೋ ಹಂಗೆಲ್ಲ ಚೇಂಜ್ ಆಗ್ತಾ ಇರುತ್ತದು. ಎವ್ರಿ 15 days there will be a change ಅಂತ ಹೇಳಿದ್ದೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಿನ್ನ 15 ದಿವಸಕ್ಕೊಂದ್ಸತಿ ನಿನ್ನ ಗೆರೆ ಉದ್ದ ಆಗೋದಾಗ್ಲಿ, ಸೈಡ್ಗೆ ತಿರುಗೋದಾಗ್ಲಿ, ನೆಟ್ಗೆ ಹೋಗೋದಾಗ್ಲಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನೀನು ಮಾಡ್ತಾ ಇರುವಂತಹ ಕರ್ಮದ ಫಲ. ನೀನೇನ್ ಮಾಡ್ತಿದ್ಯಾ ಅದ್ರ ಪ್ರಕಾರ ನಿನ್ನ ಹಸ್ತರೇಖೆಗಳು ಹೋಗ್ತಾ ಇರುತ್ತೆ. ಹಾಗಾಗಿ ನೀನು ಓದ್ತಿದ್ಯಾ, ಮಾಡ್ತೀಯಾ, ಅದೆಲ್ಲ ಇವೆಲ್ಲ ಏನು ಅಂತಂದ್ರೆ, ವೆನ್ ಐ ಟಾಕ್ ಟು ದ ಪೀಪಲ್ಸ್ ದೆನ್ ಓನ್ಲಿ ವಿ ವಿಲ್ ಲರ್ನ್. ಇಲ್ಲೇ ಹೋದ್ರೆ ನಮಗೆ ಗೊತ್ತೇ ಆಗಲ್ಲ, ಇದೆಲ್ಲ ಗೊತ್ತೇ ಆಗ್ತಾ ಇರ್ಲಿಲ್ಲ, ಗೊತ್ತೇನೆ ಆಗ್ತಿರ್ಲಿಲ್ಲ. ಇದಕ್ಕೆ ಎಲ್ಲ ಹುಡುಗರಿಗೂ ಹೇಳ್ತೀನಿ ನಾನು, ನೋಡು, ನೀನ್ ಹಠ ತೊಟ್ಟು ಬರ್ತೀನಿ ನಂಗಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ತೀಯ. ನೀ ಹಠ ತೊಡಕ್ಕಾಗಲ್ಲ ಅಂತಂದ್ರೆ ನೀ ಏನೂ ಸಾಧನೆ ಮಾಡಕ್ಕಾಗಲ್ಲ. ಡೆಫಿನೆಟ್ಲಿ ಸರ್, ಅದು ಥಾಟ್ ಜ್ಞಾಪಕ ಬರ್ತದೆ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ಅದು ಎಷ್ಟೇ ಇನ್ನ ವರ್ಷ ಆದ್ರೂ ಅದು ಸತ್ಯನೇ. ನಾವು ಹುಡುಗರಿಗೆ, ನಮ್ಮಲ್ಲಿ ಬರೋವಂಥ ಹುಡುಗರಿಗೆಲ್ಲ ಹೇಳ್ತೀನಿ, ಬರ್ತಿದ್ದೀರಾ ಹಠ ತೊಡಿ. ಹೆಣ್ಮಕ್ಳು, ನೀವು ಹೆಣ್ಮಕ್ಳಿಗೆ ಇನ್ನೂ ಹಠ ಜಾಸ್ತಿ ಇರುತ್ತೆ, ತೊಡಿ ಹಠನ, ಆದ್ರೆ ಒಳ್ಳೆ ರೀತಿ ತೊಡಿ, ಒಳ್ಳೇದಕ್ಕೆ ತೊಡಿ ಹಠನ. ಡೆಫಿನೆಟ್ಲಿ ಯು ವಿಲ್ ಡೂ ವಂಡರ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಸಕ್ಸೀಡ್. ಅಷ್ಟನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀನಿ. ಯಾಕೆ ಅಂತಂದ್ರೆ ಮುಂದಿನ ಭವಿಷ್ಯ ನಿಂತಿರೋದೇ ಅವ್ರ ಮೇಲೆ. ಬಿಕಾಸ್ ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಆ ಎಂಟೈರ್ ಪಾಪ್ಯುಲೇಷನ್ ನ ಸರಿಯಾದ ದಾರಿಲಿ ತಗೊಂಡು ಹೋದ್ರೆ ಮಾತ್ರ ಇಂಡಿಯಾ ವಿಲ್ ಬಿಕಮ್ ಎ ವರ್ಲ್ಡ್ ಲೀಡರ್. ಆ ಯಂಗ್ ಪಾಪ್ಯುಲೇಷನ್ ಈಗ ಏನ್ ಎಜುಕೇಶನ್ ಇದ್ದಾರೆ, ಅವರು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಇಂಡಿಯಾ ವಿಲ್ ಬಿಕಮ್ ಒನ್ ಆಫ್ ದ ಪೂರೆಸ್ಟ್ ಕಂಟ್ರಿ. ಸರ್, ವಂಡರ್ಫುಲ್ಲಿ ಸೈಡ್. ನಾನೆಲ್ಲೋ ಮೊನ್ನೆ ಓದ್ತಾ ಇದ್ದೆ, ಹೇಗಿದೆ ಅಂದ್ರೆ ಮೊದಲು ತುಂಬಾ ಇಲಿಟ್ರಸಿ ಇತ್ತಂತೆ, ಇವಾಗ ಲಿಟ್ರಸಿ ಬಂದಿದೆ, ಇಂಪ್ರೂವ್ ಆಗಿದೆ, ಬಟ್ ಎಲ್ಲೋ ಒಂದ್ ಕಡೆ ಸಿವಿಕ್ ಸೆನ್ಸ್ ಹೋಗ್ಬಿಟ್ಟಿದೆ, ಸಿವಿಕ್ ಸೆನ್ಸೇ ಇಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅದು ನೀವು ಮಾತಾಡಿದಕ್ಕೆ ಅದಕ್ಕೆ ಬಂತು ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಸಿವಿಕ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇಲ್ಲ.